ಇವತ್ತು ನವರಾತ್ರಿಯ 9ನೇ ದಿನ ಸಿದ್ಧಿದಾತ್ರಿ ದೇವಿಯವರ ವ್ರತ ಇರೋದ್ರಿಂದ, ಆಮೇಲೆ ಕಲರು ಗುಲಾಬಿ ಇರೋದ್ರಿಂದ ನಾನಿವತ್ತು ರೋಸ್ ಪೆಟಲ್ನ ಯೂಸ್ ಮಾಡಿ ಡ್ರೈ ಫ್ರೂಟ್ ಉಂಡೆ ಮಾಡಿದ್ದೀನಿ. ಆಮೇಲೆ ಇದು ಶುಗರ್ನವ್ರಿಗಂತೂ ಹೇಳಿ ಮಾಡಿಸಿರೋ ಲಡ್ಡು ಇದು. ಇದಕ್ಕೆ ನಾನು ಸಕ್ಕರೆ ಮತ್ತು ಬೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ತುಂಬ ಚೆನ್ನಾಗಿ ಬರುತ್ತಿದು. ನಾನಿಲ್ಲಿ 2 ಬಟ್ಲು ಖರ್ಜೂರ ತೊಗೊಂಡಿದ್ದೀನಿ, 1 ಬಟ್ಲು ಗೋಡಂಬಿ, 1 ಬಟ್ಲು ದ್ರಾಕ್ಷಿ, 1 ಬಟ್ಲು ಪಿಸ್ತಾ, 1 ಬಟ್ಲು ಬಾದಾಮ್ ಮತ್ತು 1 ಬಟ್ಲು ಪಂಪ್ಕಿನ್ ಸೀಡ್ ಇದು 1 ಬಟ್ಲು ಸನ್ಫ್ಲವರ್ ಸೀಡ್ಸು, ಆಮೇಲೆ 1 ಬಟ್ಲು ರೋಸ್ ಪೆಟಲ್, ಡ್ರೈ ರೋಸ್ ಪೆಟಲ್. ನಿಮಗೆ ಆನ್ಲೈನಲ್ಲಿಯೂ ಸಿಗುತ್ತೆ ಇದು, ಇಲ್ಲಾಂದ್ರೂ ಮನೇಲಿ ಮಾಡ್ಕೋಬೋದು. ಆಮೇಲೆ 1 ಬಟ್ಲು ಗಸಗಸೆ. ಈ ಖರ್ಜೂರನ್ನೆಲ್ಲ ಈಗ ಸಣ್ಣಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡುನ ಈ ಬೇಕ್ರಿಗಳಲ್ಲಿ ಅಥವಾ ಸ್ವೀಟ್ ಮಟ್ಗಳಲ್ಲೆಲ್ಲ ತೊಗೊಳಕ್ಕಾದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾವೇ ಮನೇಲಿ ಮಾಡಿದರೆ ನಮಗೆ ಕಡಿಮೆ ಇದರಲ್ಲೂ ಆಮೇಲೆ ಆರೋಗ್ಯಕರವಾಗಿಯೂ ನಾವು ಮಾಡ್ಕೋಬೋದು ಇದನ್ನು. ಆಮೇಲೆ ದ್ರಾಕ್ಷಿನೂ ಸಣ್ಣಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ಫಸ್ಟ್ ಈ ಥರ ಚಾಕುನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಈ ಥರ ಚಾಕುನಲ್ಲೇ ಕಟ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಮಿಕ್ಸಿನಲ್ಲೂ ಸುಮ್ಮನೆ ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ನಾನಿಲ್ಲಿ ಕೈಲೇ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನೂ ಕೈಯಿಂದನೇ ಕಟ್ ಮಾಡ್ತಾಯಿದ್ದೀನಿ. ಬಾದಾಮನ್ನ ನೋಡಿ ಸ್ವಲ್ಪ ಇದು ಗಟ್ಟಿ ಇರುತ್ತಲ್ಲ, ನಾನು ಇದನ್ನ ಸ್ವಲ್ಪ ಕಲ್ಲಿಂದ ಜಜ್ತಾ ಇದ್ದೀನಿ. ಜಜ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋತೀನಿ. ನಾನು ಬೇಕಂದರೆ ನೀವು ಮಿಕ್ಸಿನಲ್ಲೂ ಹಾಕೋಬೋದು. ಮಿಕ್ಸಿನಲ್ಲಿ ಸ್ವಲ್ಪ ಜಾಸ್ತಿ ಪುಡಿ ಆಗುತ್ತೆ ಅಂತ ನಾನು ಇದನ್ನು ಕೈಯಿಂದನೇ ಕಟ್ ಮಾಡ್ತಾಯಿದ್ದೀನಿ. ಕೈಯಿಂದ ಕಟ್ ಮಾಡಿದರೆ ಸ್ವಲ್ಪ ತರಿಯಾಗಿರುತ್ತೆ ಅಂತ, ಇಲ್ಲಾಂದರೆ ಪೂರ್ತಿ ಪೌಡ್ರ್ ಆದರೆ ಚೆನ್ನಾಗಿರಲ್ಲ. ಆಮೇಲೆ ಇದು ತಿಂಗಳಿಗೆ ಒಂದು ಸರಿ ಮಾಡಿಬಿಟ್ರೆ ಒಂದು 15 ದಿನ ತಿನ್ಬೋದು. ಒಂದು 15 ದಿನಕ್ಕೆ ಆಗುವಷ್ಟು ಮಾಡಿಟ್ಕೊಂಡ್ರೆ ಮನೆಯವರು ಎಲ್ಲರೂ ಎಲ್ಲ ಥರದ್ದು ಡ್ರೈ ಫ್ರೂಟ್ಸೂ ಅವ್ರಿಗೆ ಸಿಕ್ಕಂಗಾಗುತ್ತೆ. ಆಮೇಲೆ ಎಲ್ರಿಗೂ ಅದು ಎಲ್ಲ ಥರದ ಡ್ರೈ ಫ್ರೂಟ್ನ ತಿಂದಂಗಾಗುತ್ತೆ. ಆಮೇಲೆ ಫ್ರೆಶ್ಶಾಗಿ ನಾವೇ ನೋಡಿ ಡ್ರೈ ಫ್ರೂಟ್ಸ್ನ ತಂದು ಈ ಥರ ಉಂಡೆ ಎಲ್ಲ ಮಾಡಿದರೆ ಚೆನ್ನಾಗಿರುತ್ತೆ. ಈ ಬೇಕ್ರಿಗಳಲ್ಲೆಲ್ಲ ತೊಗೊಂಡಾಗ ಇದು ಫುಲ್ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಹೇಳ್ತಾರೆ, ಅದರಲ್ಲಿ ಅವರು ಯಾವ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ಯಾವ್ದು ಇರುತ್ತೆ ಅಂತಲೂ ಗೊತ್ತಿರಲ್ಲ. ಆಮೇಲೆ ತುಂಬ ಕಾಸ್ಟ್ಲಿನೂ ಆಗುತ್ತೆ. ಈ ತಿಂಗಳಿಗೆ ಒಂದು ಸರಿ ನಾವು ಗ್ರೋಸರೀಸ್ ತರಬೇಕಾದ್ರೆ ಈ ಥರದ್ದೆಲ್ಲ ತಂದುಬಿಟ್ಟು ಒಂದು ಸರಿ ಮಾಡಿದರೆ ಒಂದು 15 ದಿನ ತಿಂದರೂ ಸಾಕು. ನೋಡಿ, ನಾನು ರೋಸ್ ಪೆಟಲ್ನ ಸ್ವಲ್ಪ ಇಲ್ಲಿ ಕತ್ರಿಯಿಂದ ಕಟ್ ಮಾಡೋಕ್ಕೆ ಹೋದೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ನಾನು ಅದಕ್ಕೆ ಈಗ ಮತ್ತಿದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ಪೌಡ್ರ್ ಮಾಡ್ತೀನಿ. ನಾನಿವತ್ತು ರೋಸ್ ಪೆಟಲ್ದು ಬೆನಿಫಿಟ್ಸ್ ಹೇಳ್ತೀನಿ. ಇದು ಗಂಟ್ಲು ನೋವು, ಆಮೇಲೆ ಯಾರಿಗಾದ್ರೂ ನೆಗಡಿ ಆಗಿದ್ದರೆ ಇದು ಬ್ಲ್ಯಾಕ್ ಟೀ ಮಾಡ್ತೀವಲ್ಲ, ಅದೇ ಥರ ಈ ರೋಸ್ ಪೆಟಲ್ನ ಹಾಕಿ ಟೀ ಮಾಡ್ಕೊಂಡು ಕುಡಿಬೋದು. ಮತ್ತು ಸ್ಕಿನ್ ಡ್ರೈ ಆಗಿರುತ್ತೆ ನೋಡಿ, ಸ್ಕಿನ್ ಡ್ರೈ, ಆಮೇಲೆ ತುರಿಕೆ, ಒಬ್ಬೊಬ್ಬರಿಗೆ ರೆಡ್ಡಿಶ್ ಆಗಿರುತ್ತೆ, ಆಮೇಲೆ ಮಡುವೆಗಳು, ಇದರಿಂದ ಎಲ್ಲ ಕಮ್ಮಿ ಆಗುತ್ತೆ. ಈ ರೋಸ್ ಪೆಟಲ್ನಲ್ಲಿ ವಿಟಮಿನ್ ಸಿ ಇರುತ್ತೆ. ಆಮೇಲೆ ಇದು ಕಣ್ಣಿನ ಕೆಳಭಾಗದಲ್ಲೆಲ್ಲ ಕಪ್ಪಾಗಿರುತ್ತೆ ನೋಡಿ, ಡಾರ್ಕ್ ಸರ್ಕಲ್ ಅಂತೀವಲ್ಲ, ಅದಕ್ಕೆಲ್ಲ ಇದನ್ನು ಪೌಡ್ರ್ ಮಾಡಿ ಹಾಲಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಚ್ಕೋತಾರೆ. ಮತ್ತು ಕಣ್ಣೂ ತಂಪಾಗುತ್ತೆ, ಆಮೇಲೆ ದೇಹನೂ ತಂಪಾಗುತ್ತೆ ಇದರ ನೀರು ಕುಡಿಯೋದ್ರಿಂದ. ಆಮೇಲೆ ಇದನ್ನು ಬಿಸಿನೀರಿಗೇನೋ ಹಾಕ್ಕೊಂಡು ಸ್ನಾನನೂ ಮಾಡ್ತಾರೆ ರೋಸ್ ಪೆಟಲ್ನ. ನಾನಿಲ್ಲಿ ಸ್ವಲ್ಪ ಖರ್ಜೂರನ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತೀನಿ. ಈ ಡ್ರೈ ಫ್ರೂಟ್ಸ್ಗಳ್ನೂ ಎಲ್ಲನೂ ಒಂದಕ್ಕೇ ಸೇರಿಸ್ಕೋತೀನಿ. ಇದಕ್ಕೇನು ನಾನು ತುಪ್ಪ ಅದು ಏನೂ ಯೂಸ್ ಮಾಡ್ತಾ ಇಲ್ಲ. ಬೇಕಂದರೆ ನೀವು ತುಪ್ಪ ಹಾಕೋಬೋದು, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ತುಪ್ಪನೂ ಹಾಕೋಬೋದು ಸ್ವಲ್ಪ. ನಾನು ಸ್ವಲ್ಪ ಇಲ್ಲಿ ರೋಸ್ ಪೆಟಲ್ನೂ ಹಾಕ್ತಾಯಿದ್ದೀನಿ. ನಾನು ನವರಾತ್ರಿದು 9 ದಿನದ್ದು ಏನು ಸ್ವೀಟ್ ಮಾಡಿದ್ದೀನಲ್ಲ, ಅದರಲ್ಲೆಲ್ಲ ನಾನು ನ್ಯಾಚುರಲ್ ಕಲರ್ನೇ ಯೂಸ್ ಮಾಡಿದ್ದೀನಿ. ನ್ಯಾಚುರಲ್ಲನ್ನೇ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ನಾನು ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆ. ಒಂದು ಹೋಟ್ಲಲ್ಲಿ ಒಂದು ಎಂಗೇಜ್ಮೆಂಟ್ ಇತ್ತು. ಅದರಲ್ಲಿ ಅದು ಆರ್ಗ್ಯಾನಿಕ್ಕಾಗೇ ಇದೆ ಹೋಟ್ಲು. ಆಲ್ಮೋಸ್ಟ್ ಅವರು ಯೂಸ್ ಮಾಡೋದೆಲ್ಲ ತಿಂಡಿ ಆಮೇಲೆ ಊಟ ಎಲ್ಲ ಮಾಡೋದೆಲ್ಲ ಆರ್ಗ್ಯಾನಿಕ್ ಅಂದನೇ. ಅದಕ್ಕೆ ನಾನು ಅಲ್ಲಿ ಒಂದು ಹಲಸಿನ ಹಣ್ಣಿನ ಪಾಯಸ ಎಲ್ಲ ತಿಂದು ಬಂದಿದ್ದೆ. ಆವಾಗ ಗೊತ್ತಾಯಿತು ನನಗೆ ಇದೆಲ್ಲ ಫುಲ್ ಆರ್ಗ್ಯಾನಿಕ್ ಇದೆ ಅಂತ. ಅದಕ್ಕೆ ನಾನು ಈ ಸರಿ ಆರ್ಗ್ಯಾನಿಕ್ಕಾಗಿ ಟ್ರೈ ಮಾಡಬೇಕು ಅಂತ ಎಲ್ಲನೂ ಆರ್ಗ್ಯಾನಿಕ್ಕಾಗಿ ಟ್ರೈ ಮಾಡಿದ್ದೀನಿ. ಮತ್ತು ಎಲ್ಲ ಸ್ವೀಟೂ ಚೆನ್ನಾಗೇ ಬಂದಿದೆ. ಸ್ವಲ್ಪ ಕಲರ್ ನೋಡೋಕ್ಕೆ ನಮಗೆ ಒಬ್ಬೊಬ್ರಿಗೆ ಒಂಥರ ಅನಿಸುತ್ತೆ, ಆದರೆ ನ್ಯಾಚುರಲ್ ಕಲರು ಅದೇ ಥರ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಆದರೆ ಸ್ವಲ್ಪ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ.
ಅದಕ್ಕಿಂತ ನಾವು ಇದೇ ಥರ ಎಲ್ಲ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಎಲ್ಲ ನ್ಯಾಚುರಲ್ ಕಲರಲ್ಲೇ ಮಾಡಿದ್ದೆ. ಇನ್ನೇನು ಮುಂದಿನ ತಿಂಗಳು ದೀಪಾವಳಿ ಬರ್ತಾ ಇದೆಯಲ್ಲ, ದೀಪಾವಳಿಗೆ ನಾನು ಮಾಡಿರೋ ರೆಸಿಪಿಗಳು ಆಮೇಲೆ ಸ್ವೀಟ್ಸ್ಗಳೆಲ್ಲನೂ ಟ್ರೈ ಮಾಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಆಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.